ಹಾಯ್ ಹಲೋ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ MK ಕ್ರಿಯೇಷನ್ ಮಾಡುವ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಏನಪ್ಪ ಅಂದ್ರೆ ವಿಶೇಷ ಎರಡು ಸುದ್ದಿ ನಮಗೆ ಭಾಳ ಅಂದ್ರೆ ಭಾಳ ಇಷ್ಟ. ಒಂದನೇದ್ದು ಭಾರತೀಯ ಮಹಿಳಾ ತಂಡದವರು ಆಸ್ಟ್ರೇಲಿಯಾ ತಂಡವನ್ನು ಬೀಟ್ ಮಾಡಿ ಅಥವಾ ಎಡೆಮುರಿ ಕಟ್ಟಿ ಹಾಕಿದ್ದಾರೆ. ODI ವರ್ಲ್ಡ್ ಕಪ್ ಇದ್ದ ಹೊರಗೆ ಹಾಕಿದ್ದಾರೆ ನಮ್ಮ ಭಾರತೀಯ ಮಹಿಳೆಯರ ತಂಡಗಳು. ಎಷ್ಟು ಖುಷಿ ಆಗುಂತಪ್ಪ ಅಂದ್ರೆ ಆ ಕಡೆಗೆ ಟಾಸ್ ಆಗಿದ್ದು ಆಸ್ಟ್ರೇಲಿಯಾ. ಚೇಸಿಂಗ್ ಮಾಡಿದರೆ ಬಹುಶಃ ನಾವೇನು ಗೆಲ್ತಿದ್ವೋ ಸೋಲ್ತಿದ್ವೋ ಅದು ಸೆಕೆಂಡ್ರಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಬ್ಯಾಟಿಂಗ್ ಮಾಡಿ ಅಷ್ಟರೊಳಗೆ ಕಟ್ ಹಾಕೋಣ ಅಂತ ಅವ್ರ ಮೈಂಡ್ ಸೆಟ್. ನಮ್ದು ಇಂಡಿಯಾದ ನೋಡಿ ಅಲ್ಲ ಆಲ್ಮೋಸ್ಟ್ ಆಲ್ ನಾವು ಸೋಲು ಗೆಲುವು ರುಚಿಯನ್ನು ಉಂಡ್ಕೊಂಡು ಬಂದವಿ. ಹೌದಾ, ಮೇಲೆ ಕೆಳಗೆ ಹಾಕ್ಯಂಬಂದು ಅವ್ರು ಹಂಗಲ್ಲ, ಒನ್ ವೇ ಟು ಗೋ ಸಿ ಕಪ್ ಅಂತ ಹೇಳ್ಬಿಟ್ರ ಅವರು. ಆದ್ರೆ ನಮ್ಮ ಇಂಡಿಯಾದ್ರ ಬಿಡ್ಬೇಕಲ್ಲ ಚೇಸಿಂಗ್ನಾಗ ಅಂತ ಬಂದ್ರೆ ನಮ್ಮ ಇಂಡಿಯಾ ಹೆಣ್ಮಕ್ಳು ಕಾಮಾಗಿ ಕೂಲಾಗಿ ಆಡಿದ್ರು, ಅದಕ್ಕೆ ಮ್ಯಾಚ್ ವಿನ್ ಆದರು ಅಂತಲೇ ಹೇಳ್ಬೋದು. ಹೌದಾ, ಅವರು ತಪ್ಪು ಮಾಡಿದ್ರು ಇಲ್ಲ ಅಂತಲ್ಲ. ಟಾಸ್ ಆಗಿದ್ಕಿನ ಫೀಲ್ಡಿಂಗ್ ಅಂದಿದ್ರೆ ಬಹುಶಃ ಗೆಲ್ತಿದ್ರು ಅನಿಸ್ತತಿ. ಹೌದಾ, ಆದ್ರೆ ಈಗ ನಾವು ಗೆದ್ದವಲ್ರಿ. ಅದನ್ನ ಯಾರು ಹೇಳ್ತಾರೆ? ನ್ಯೂ ಟ್ರೋಫಿ ಎತ್ತಾರ ಈ ಸಲ. ಇಂಗ್ಲೆಂಡ್ ಹೊರಗೆ ಹೋತು, ಆಸ್ಟ್ರೇಲಿಯಾ ಅಂತ ನಿನ್ನೆ ರಾತ್ರಿನ ಅವ್ರಿಗೆ ಎಡೆಮರಿ ಕಟ್ಟಿ ಆಸ್ಟ್ರೇಲಿಯಾಕ್ಕೆ ಹೋಗ್ಬಿಡ್ರಿ ನೀವು ಇಲ್ಲಿದ್ರೆ ಸುಮ್ಮನೆ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು. ಹೌದಾ, ಹಂಗಾಗಿ ಅವ್ರು ಹೋಗ್ಬಿಟ್ರಪ್ಪ, ಬಸ್ ಹತ್ಕೊಂಡು ಹೋಗ್ಬಿಟ್ರು ಅವರು. ಅಲ್ಲೇ ಅದಾರ, ಅವ್ರವ್ರ ಮನೆಗೆ ಡಿಸ್ಪ್ಯಾಚ್ ಆದ್ರೆ ಹಾಗೆ ಮ್ಯಾಕ. ಈಗ ನಮಗೆ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಫೈನಲ್ ಮ್ಯಾಚ್. ಹೌದಾ, ಅದು ಮೋಸ್ಟ್ಲಿ ನಾವಾಗ ಗೆಲ್ತವ ಅದನ್ನ. ಯಾಕಂದ್ರೆ ನಾವೆಲ್ಲ ಫುಲ್ ತಮ್ಟಪ್ ಆಗ್ಬಿಟ್ಟವು. ಈಗ ಗೆಲ್ಲೇಬೇಕು, ಕಪ್ ಎತ್ತಲೇಬೇಕು ಅನ್ನೋಷ್ಟು ಕ್ಯೂರಿಯಾಸಿಟಿ ಅವ್ರಿಗೆ ಐತಿ, ನಮಗೆ ಐತಿ. ಹೌದಾ, ಅಂತ ಇಂಥ ಆಸ್ಟ್ರೇಲಿಯಾ ಬೀಟ್ ಮಾಡಿದ್ವಿ. ಜೆಮಿಮಾ ರೋಡ್ರಿಗ್ಸಿಂದ ಒಂದು ಕ್ಯಾಚ್ ಬಿಟ್ರೆ ಅಲಿಸಾ ಹೀಲಿ, ಮ್ಯಾಚ್ ಟರ್ನಿಂಗ್ ಪಾಯಿಂಟ್. ಜೆಮಿಮಾ ರೋಡ್ರಿಗ್ಸ್ ನಾಟ್ ಔಟ್. 127 ಏನು 121 ಹೊಡೆದಾರ. 144 ಬಾಲ್ಸ್ ಒಳಗೆ ಅನಿಸ್ತದೆ ನನಗೆ, ಅಷ್ಟು ನೋಡಲಿಲ್ಲ, ಆದರೂ ಮ್ಯಾಚ್ ನೋಡಿದ್ವಿ. ಹೌದಾ, ತಾಳ್ಮೆಯ ರೂಪವೇ ಜೆಮಿಮಾ ರೋಡ್ರಿಗ್ಸ್ ಅಂತ ಹೇಳ್ಬೋದು. ಈ ಮ್ಯಾಚ್ನ್ಯಾಗ 2 ವಿಕೆಟ್ ದಡ ಹೋದಾಗ ತಾಳ್ಮೆಯಿಂದ ಆಡಿ ಮ್ಯಾಚನ್ನು ನಾನೇ ಗೆಲ್ಲಿಸುವೆ, ನಾಟೌಟ್ ಆಗಿ ಉಳಿವೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಭಾರತೀಯ ಮಹಿಳಾ ತಂಡಕ್ಕೆ ಹೊರ ಕುತ್ಕೊಂಡರಿಗೆ ಕೊಟ್ಟರು, ಹಂಗ ಅಭಿಮಾನಿಗಳಿಗೂ ಕೊಟ್ಟರು. ಹೌದಾ, ಇದು ಒಂದು ವಿಚಾರ. ಆದ್ರೆ ಇವತ್ತು 31 ಅಕ್ಟೋಬರ್ 2025. ಹೌದಾ, ಇವತ್ತು ಸೆಕೆಂಡ್ T20 ಐತಿ MCG ಒಳಗೆ ಮೆಲ್ಬೋರ್ನ್. ಹೌದಾ, ಅಲ್ಲಿ ಕೂಡ ಮಳೆಯ ಸಾಧ್ಯತೆ 45% ಏನಂತ ಕೇಳ್ಪಟ್ಟೆ, ನೋಡಿದ್ ನಾನು 45% ಐತಿ. ಹೌದಾ, ಅಲ್ಲಿ ಮಳೆಯ ಭಯನೂ ಐತಿ 2 ಟೀಮಿಗೆ. ಹೌದಾ, ಯಾರಿಗೆ ಏನು ಹಿಂಗೆ 5 ಎಲ್ಲಿ T20 ಮ್ಯಾಚ್ 5ಕ್ಕೆ 5 ಎಲ್ಲಿ ಮಳೆ ಇದ್ದ ರದ್ದಾಗಿ ಯಾರಿಗೆ ಕಪ್ಪಲ್ಲ ಅವರ ಎಲ್ಲಿ ಹಿಡ್ಕೊಂಡು ಕುಂದಿರ್ತಾರ ಅನ್ನಂಗೆ ಆಗ್ಬಿಟ್ಟ ತೋಮರಿಯ ನಮಗೆ. ಯಾತ ಮತ್ತು ನಡಿಬೇಕಲ್ರಿ ಮ್ಯಾಚ್. ಮಳೆ ಬಂದು ಇದಾತಂದ್ರೆ ಎಲ್ಲೇ ಮ್ಯಾಚ್ ನಡೆಸ್ತಾರೆ. ಅದಕ್ಕೆ ಯಾರು ತಗೊಂಡು ಹೊಕ್ಕಾರ ಅನ್ನೋದ ಗೊತ್ತಿಲ್ಲ. ಮ್ಯಾಚರ ಯಾರು ಗೆಲ್ತಾರ ಅನ್ನೋದ್ರ ಗೊತ್ತಾಗ್ಬೇಕ. ಹಂಗಾಗಿ ಇವತ್ತು 45% ಐತಿ, ಆದ್ರೂ ಮ್ಯಾಚ್ ಆಕೈತಿ ಅನ್ನೋ ಒಂದು ಆತ್ಮವಿಶ್ವಾಸ ಐತಿ ನಮಗೆ. ಮೊನ್ನೆ ಆತಲ್ಲ, ಹಂಗೇನು ದಿಢೀರ್ ನಂಗೆ ಇಳ್ಕೊಳಂಗಿಲ್ಲ, ಬಿಟ್ಟು ಹೋಗೋದು ಬಿಟ್ಟು ಬರೋದು ಮಾಡ್ತತಿ. ಆದ್ರೆ ಮ್ಯಾಚ್ ಆಗುವ ಸಾಧ್ಯತೆ ಹೆಚ್ಚೈತಿ ಅಂತ ನನಗೆ ಅನಿಸ್ತತಿ. ಇಲ್ಲಿ ಇದ್ರೊಳಗೆ 19 ಮ್ಯಾಚ್ ಆಗ್ಯಾವ. ಅದ್ರೊಳಗೆ 12 ಮ್ಯಾಚು ಫಸ್ಟ್ ಫೀಲ್ಡಿಂಗ್ ಮಾಡಿದ್ರೆ ಗೆದ್ದಾರೆ. ಇನ್ನು ಉಳಿದದ್ದು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಗೆದ್ದಾರೆ. ಹೌದಾ, 7 ಮ್ಯಾಚ್. ಇಲ್ಲಿ ಯಾವ್ರೇಜ್ ಎಷ್ಟು ಸ್ಕೋರ್ ಗೊತ್ತಾ? 150 ರನ್ ಫಸ್ಟ್
ಬ್ಯಾಟಿಂಗ್ ಆ್ಯಾವ್ರೇಜ್ ಸ್ಕೋರ್. ಹೌದಾ, ಅಂತಾಗಿನ ನಮಗೆ ಬ್ಯಾಟಿಂಗ್ ಸಿಕ್ತೆ ಅನ್ಕರ್ರಿ 150 ಮುಟ್ಟದಲ್ಲ ಅಲ್ಲ, 150ಕ್ಕಿಂತನೂ ಎಲ್ಲಿ 200 ದಾಟಿಸ್ತೇವೆ ನಾವು. ಹೌದೌದು, ಯಾಕಂದ್ರೆ ನಮ್ಮ ಅಭಿಷೇಕ್ ಶರ್ಮಾ ಅವರು ಹಂಗಾದ್ರೆ ಇವರು ಹಂಗಾದ್ರೆ ಇವ್ನು ಮೊನ್ನೆ ಅಭಿಷೇಕ್ ಶರ್ಮಾಗೇನ ಮಿಸ್ ಆತದ ಬಾಲ್, ಸೀದಾ ಬಂದು ಬ್ಯಾಟಿಗೆ ಸ್ವಲ್ಪ ಸ್ಪೀಡಾಗಿ ಬಂದು ಬಡಿತು, ಹಂಗಾಗಿ ಕ್ಯಾಚ್ ಆತಲ್ಲಿ. ಇಲ್ಲದ್ರೆ ಇವ್ರು 9 ಓವರ್ ಒಳಗೆ ಒಂದು 120 ರನ್ ಟಾರ್ಗೆಟ್ ನೀಡಿರ್ತದ್ರಿ. ಇವರು 9-10 ಓವರ್ಗೆ ಇವ್ರು ಎದಿ ಹೊಡಿತಿದ್ರು ಆಸ್ಟ್ರೇಲಿಯಾದ್ರೆ. ಏನು ಮಾಡ್ತೀವಿ ಅವತ್ತು ಅಭಿಷೇಕ್ ಶರ್ಮಾ ದೌಡ್ ಔಟ್ ಆದ. ಇಲ್ಲದ್ರಿ ಹೇಳ್ತಿದ್ರು ಅವ್ರು ಆಸ್ಟ್ರೇಲಿಯಾರಿಗೆ ಓಪನಿಂಗರ ಮುರಿರಿ ಅಂತ ಹೇಳ್ತಿದ್ರು ಅವ್ರು. ಅವ್ನು ಶುಭ್ಮನ್ ಗಿಲ್ನ ಮನ್ನಿ ಮ್ಯಾಚ್ ನೋಡಿದ್ರೆ ಕಾಮಾಗಿ ಆಡಕುಂತ. ಸೂರ್ಯಕುಮಾರ್ ಯಾದವ್ ಬೆಂಕಿ ಫಾರ್ಮ್ ಹೆಂಗೆ ಕಂಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತೈತಿ, ಸೂರ್ಯಕುಮಾರ್ ಯಾದವ್ ಅವ್ರಿಗೆ. ಹೌದಾ, ಎಲ್ಲ ಪ್ಲೇಯರ್ಸ್ಗೂ ಗೊತ್ತಿರ್ತೈತಿ, ಆದ್ರೆ ಅದನ್ನು ಯೂಸ್ ಮಾಡ್ಕೊಳೋದು ಇರ್ತೈತಲ್ಲ, ಯಾವ ಬಾಲಿಗೆ ಹೊಡೆದು ಯಾವ ಬಾಲಿಗೆ ಬೀಟ್ ಆಗ್ಬೇಕು. ಹೌದಾ, ಅದು ಮೈಂಡ್ಸೆಟ್ ಒಳಗಿದ್ರೆ ಫಾರ್ಮ್ ತನ್ನಷ್ಟಕ್ಕೆ ತಾನ ಬಂದ್ಬಿಡ್ತೈತೆ. ಹೌದಾ, ಹಂಗಾಗಿ ಇವತ್ತಿನ ಮ್ಯಾಚ್ ನನಗೆ ಅನ್ಸೋದು 50-50 ಕೊಡ್ತಾನೆ. ಯಾಕಂದ್ರೆ ಆ ಕಡೆಗೂ ಹಂಗಾದ್ರೆ ಈ ಕಡೆಗೆ ಹಿಂಗಾದ್ರೆ ಅದ್ರೊಳಗೆ ಮೇನ್ ಥ್ರೆಡ್ ಆಗಿರೋದು ಅಂದ್ರೆ ನಮಗೆ ಟ್ರಾವಿಸ್ ಹೆಡ್. ಅದು ನೆನಪಿನಾಗಿರ್ಬೇಕು. ಇಂಡಿಯನ್ ಬೌಲರ್ಸ್ ಆ್ಯಂಡ್ ಕ್ಯಾಪ್ಟನ್ ಬ್ಯಾಟ್ಮ್ಯಾನ್ಸ್ ಎಲ್ಲರಿಗೂ ನೆನಪಿರ್ಬೇಕು. ಟ್ರಾವಿಸ್ ಹೆಡ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮ್ಯಾನ್. ಹೌದಾ, ಫಿನಿಷರ್ ಒಳಗೆ ಒಬ್ಬನ ಬರ್ತಾರೆ, ಟೀಮ್ ಡೇವಿಡ್ ಅಂತ. ಹೌದಾ, ಅವರು ತರಾವಿರಿ ಟುಡೇರ್. ಅವರು ಅಷ್ಟು ಲೇಟಾಗಿ ಬಂದು 56 ಹೊಡೆದಾರ. ಅವರು ನೋಡ್ಕೊಂಡು ಆಡ್ಬೇಕ್ರಿ, ಚೆನ್ನಾಗಿ ಆಡ್ರಿ. ಒಟ್ಟು ಇಂಡಿಯಾ ಈ ಸಲ ಹೊಡಿತಾರ, ಸೀರೀಸ್ ಹೊಡಿತಾರ್ರಿ. T20 ಸೀರೀಸ್ ಹೊಡಿತೀವಿ. ಅದು ಮಳೆ ಬಂದು ನಿಂತು 5 ಓವರ್ ಮ್ಯಾಚರಾಗಲಿ ನಾವು ಆಡ್ಸ್ಕೊಳೋವಷ್ಟು ಕೇಪೇಬಲ್ ಅದಾವಿ. ಗುಡ್ ಬೈ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋ ಬರ್ತೈತಿ.